ಹೈಡ್ರೋಫೋನಿಕ್ಸ್ ಇದು ಹಾಕೋದ್ರಿಂದ ಏನು ಬೆನಿಫಿಟ್ ಇದೆ ಅಂದರೆ ಹಾಲಲ್ಲಿ ಡಿಗ್ರಿ ಜಾಸ್ತಿ ಆಗುತ್ತೆ. ಅಗಲ್ಗಿಡ ದಾಳಿಂಬೆ ಅವೆಲ್ಲ ಹಾಕಿದ್ದೀವಿ ಈಗೀಗ. ಬಾಳೆ ತರಕಾರಿ ಏನು ಬೇಕಲ್ಲ ಹಾಕೊಳ್ತೀವಿ. ಕೃಷಿ ಹೊಂಡಕ್ಕೆ ಮತ್ತೆ ಏನಾದರೂ ಸಬ್ಸಿಡಿ ಏನಾದರೂ? ಹೌದು, ಗೌರ್ಮೆಂಟಿಂದ ಕೃಷಿ ಭಾಗ್ಯ ಅದರಿಂದ ಸಬ್ಸಿಡಿ ಬಂದಿತ್ತು. ಸೊ ಆದಾಯಕ್ಕೆ ಏನು ಮಾಡ್ತೀರಾ? ಹೆಂಗೆ ತಿಂಗಳ ಅಂದರೆ ಈಗ ಹಾಲಿನ ಸ್ವಲ್ಪ ಬರುತ್ತೆ, ಓಕೆ, ಕಾಯ್ದು ಬರುತ್ತೆ ಸ್ವಲ್ಪ. ಮಂತ್ಲಿ ಅಂದ್ರೆ ಒಂದು ಆದಾಯ ಎಷ್ಟು ಬರುತ್ತೆ ಮ್ಯಾಮ್? ಬರುತ್ತೆ, ಒಂದು 30,000 ಬರುತ್ತೆ. ರೈತರೇ, ನಿಮ್ಮ ಹತ್ರ ಅರ್ಧ ಎಕರೆ, 1 ಎಕರೆ ಅಥವಾ 2 ಎಕರೆ ಜಮೀನಿದೆಯಾ? ಹಾಗಾದ್ರೆ ಕೃಷಿಯನ್ನ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹೈನುಗಾರಿಕೆ ಆಗಿರ್ಬೋದು ಅಥವಾ ಪಶುಸಂಗೋಪನೆ ಅಂತ ಬಂದಾಗ ಯಾವೆಲ್ಲ ಪ್ರಾಣಿಗಳನ್ನ ನಾವು ಸಾಕಬಹುದು, ಬೆಳೆಗಳು ಅಂತ ಬಂದಾಗ ಏನೆಲ್ಲ ಬೆಳೆಯನ್ನ ಬೆಳೆದ್ರೆ ನಮ್ಮ ಒಂದು ಕೃಷಿ ಜೀವನ ಚೆನ್ನಾಗಿರುತ್ತೆ, ಜೊತೆಗೆ ಇವತ್ತಿಗಾಗಿರ್ಬೋದು ಅಥವಾ ಫ್ಯೂಚರ್ಗೆ ಕೃಷಿಯಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಶಾಂತ ಅವರನ್ನ ವೆಲ್ಕಮ್ ಮಾಡೋಣ. ಸೊ ನಾವಿವತ್ತು ಹಾಸನದಲ್ಲಿದ್ದೀವಿ. ಸೊ ಬನ್ನಿ ಅವರನ್ನ ಮಾತಾಡ್ತೀನಿ, ಕೃಷಿಯನ್ನ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅಮ್ಮ ನಮಸ್ತೆ. ನಮಸ್ತೆ. ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ಇವರು ಹೈಡ್ರೋಫೋನಿಕ್ ಕೃಷಿ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಹೈನುಗಾರಿಕೆ ಅಂತ ಬಂದಾಗ ಅಥವಾ ಪಶುಸಂಗೋಪನೆ ಅಂತ ಬಂದಾಗ ಮೇವಿನ ಒಂದು ಖರ್ಚನ್ನ ಹೇಗೆ ಉಳಿತಾಯ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು. ಆ ವಿಡಿಯೋವನ್ನ ಮಿಸ್ ಮಾಡಿದ್ರೆ ಈ ವಿಡಿಯೋ ಆದ್ಮೇಲೆ ಅದನ್ನ ಮಿಸ್ ಮಾಡದೆ ನೋಡಿ. ಸೊ ಮೇಡಮ್, ಈಗ ನಮ್ಮ ಹತ್ರ ಅರ್ಧ ಎಕರೆ ಆಗಿರ್ಬೋದು ಅಥವಾ ಏನೋ 1 ಎಕರೆ 2 ಎಕರೆ ಜಮೀನ್ ಇದ್ರೆ ಸೊ ಹೆಂಗ್ ನಾವು ಕೃಷಿ ಪ್ಲಾನ್ ಮಾಡ್ಕೋಬೇಕು? ಅಂದ್ರೆ ಮೇಕೆಗಳು, ಹಸುಗಳು, ಓಕೆ, ಎಲ್ಲ ಮತ್ತೆ ಕೋಳಿ, ಕೃಷಿ ಹೊಂಡ ಮಾಡ್ಕೊಂಡು ನೀರು ನಿಲ್ಲಿಸ್ಕೊಂಡು ಅದನ್ನು ಇದು ಮಾಡ್ಬೋದು. ನಾನು ಅಲ್ಲಿ ತೋರಿಸ್ತೀನಿ, ಅಲ್ಲಿ ಕೃಷಿ ಹೊಂಡ ಮಾಡಿದೀವಿ. ಓಕೆ ಓಕೆ, ಅದು ಮಳೆ ನೀರು ಬರುತ್ತೆ. ಅದಕ್ಕೆ ಬೇಕಾದ್ರೆ ಟಾರ್ಪಲ್ ಹಾಕಿ, ನಾನೀಗ ಟಾರ್ಪಲ್ ತೆಗ್ದಿದ್ದೀನಿ, ಟಾರ್ಪಲ್ ಹಾಕಿ ಕೆಳಗಡೆ ಮೀನು ಸಾಕೋದು, ಮೇಲೆ ಕೋಳಿ ಸಾಕೋದು ಎಲ್ಲ ಮಾಡ್ಕೋಬಹುದು. ಓಕೆ, ಎಲ್ಲ ಮಾಡ್ಕೋಬಹುದು. ಸೊ ಈಗ ನೀವು ಹೈನುಗಾರಿಕೆ ಅಂತ ಬಂದಾಗ, ಈಗ ಪಶುಸಂಗೋಪನೆ ಅಂತ ಬಂದಾಗ ಇದು ನಾಟಿನ? ಹೌದು. ಓಕೆ, ಒಂದಿದೆ, ಎರಡಿತ್ತು, ಒಂದು ಸೇಲ್ ಮಾಡಿದ್ದೀವಿ. ಓಕೆ, ಅದೊಂದಿದೆ. ಸೊ ಹಂಗೆ ನೀವು ಈ ಮನೆ ಹತ್ರನೇ ಬಿಟ್ಕೊಂಡಿರ್ತೀರಾ ಅಲ್ವಾ? ಸೊ ಅದಕ್ಕೆ ಫುಡ್ ಏನೇನು ಹಾಕ್ತೀರಾ? ಅಂದ್ರೆ ಜೋಳ ಬೆಳಿತೀವಿ, ಆಮೇಲೆ ಹೈಡ್ರೋಫೋನಿಕ್ ಹಾಕ್ತಿವಿ. ಓಕೆ, ಇಲ್ಲಿರೋ ಮೇವನ್ನ ಅದಕ್ಕೆ ಯೂಸ್ ಮಾಡ್ತೀರಾ? ಓಕೆ, ಬೇರೆ ಮೇವಿಗೆ ಏನು ಖರ್ಚು ಮಾಡಲ್ಲ? ಇಲ್ಲ, ಸಾಲ್ಟೇಜ್ ಬಂದ್ರೆ ರಾಗಿ ಹುಲ್ ತಗೊಳ್ತೀವಿ. ಓಕೆ ಓಕೆ. ಸೊ ಇದೀಗ ನಾಟಿ ಅಲ್ವಾ? ಸೊ ಇದು ಎಷ್ಟು ಇದು ಬೇಕು ಮ್ಯಾಮ್? ಹೆಂಗೆ ನೀವು ಸೇಲ್ ಮಾಡ್ತೀರಾ? ಹೆಂಗೆ ಸೇಲ್? ಈಗ ಹಬ್ಬ ಬರುತ್ತಲ್ವಾ, ಅವಾಗ ಸೇಲ್ ಮಾಡೋದು. ಸೊ ಎಷ್ಟು ಕೆಜಿ ತೂಗಬೇಕು? ಒಂದು 25 ಕೆಜಿ. 25 ಬರಬೇಕು. ಸೊ ಅದು ಬಿಟ್ಟು ಬೇರೆ ಏನು ಸಾಕ್ತೀರಾ ಮ್ಯಾಮ್? ಹಸುಗಳು ಸಾಕಿದ್ದೀವಿ, ಇನ್ನು ಮುಂದೆ ಏನಾದ್ರು ಪ್ಲಾನ್ ಮಾಡಬೇಕು. ಓಕೆ, ಸೊ ಹಸು ಎಷ್ಟಿದೆ? 3 ಇದೆ. 3. ಇದು ಯಾವುದು? ಇದು ಆಲೋ ಬ್ಲಾಕ್ ಅಂತ. ಓಕೆ, ಸೊ ಇದು ಆಲ್ ಬ್ಲಾಕ್ ಏನಕ್ಕೆ ಮ್ಯಾಮ್? ಏನಕ್ಕೆ ಬೇರೆ ಬೇರೆ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಏನು ರೀಸನು? ಅಂದರೆ ಇದು ನಾವು ಫಸ್ಟ್ ತಗೊಂಡೋಗಿದ್ರೆ ಅಮ್ಮನ ತಗೊಬಂದಿದ್ವಿ, ಅದು ಮನೇಲೆ ಹುಟ್ಟಿದವು ಇವೆಲ್ಲವ, ಹಂಗೆ ಸಾಕೊಂಡು ಬರ್ತಾ ಇದ್ದೀವಿ. ಓಕೆ ಓಕೆ. ಸೊ ಇದೀಗ ಹಾಲು ಕೊಡುತ್ತಾ? ಕೊಡ್ತೀವಿ. ಓಕೆ, ಸೊ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಇದು ಬೆಳಗ್ಗೆ 4, ಸಂಜೆ 4 ಕೊಡ್ತೀವಿ. ಓಕೆ, ಸೊ ನೀವು ಮನೆ ಬಳಕೆಗೆ ಯೂಸ್ ಮಾಡ್ಕೋತೀರಾ ಅಥವಾ ಡೈರಿಗೆ ಹಾಕ್ತೀವಿ? ಡೈರಿಗೆ ಹಾಕ್ತೀರಾ. ಓಕೆ, ಸೊ ಇದ್ರದ್ದು ಮೇಂಟೆನೆನ್ಸ್ ಏನು ಬರುತ್ತೆ? ಈಗ ನೀವು ಹೈಡ್ರೋಫೋನಿಕ್ಸ್ ಮೇವನ್ನೇ ಇದಕ್ಕಲ್ವಾ ಕೊಡೋದು? ಅದಕ್ಕೂ ಕೊಡ್ತೀವಿ, ಆಮೇಲೆ ಜೋಳ ಬೆಳ್ಕೊಂಡಿರ್ತೀವಿ, ಅದನ್ನು ಹಾಕ್ತೀವಿ. ಓಕೆ, ಸೊ ದಿನಕ್ಕೆ ಎಷ್ಟು ಸರಿ ಇದು ಮಾಡ್ತೀರಾ? ಬಿಕಾಸ್ ಡ್ರೈ ಕೊಡಬೇಕು, ವೆಟ್ ಕೊಡಬೇಕು, ಎಲ್ಲಾನು ಮಿಕ್ಸ್ ಮಾಡಬೇಕಲ್ಲ, ಏನೇನು ಫುಡ್ ಕೊಡ್ತೀರಾ? ನಾವು ಹಸಿದು ಜೋಳ ಕಟ್ ಮಾಡಿ ಕೊಡ್ತೀವಿ, ಹೈಡ್ರೋಫೋನಿಕ್ ಕೊಡ್ತೀವಿ, ಅಷ್ಟೇ. ಮೊಸರು ಅಷ್ಟೇ. ಮ್ಯಾಮ್, ಈಗ ಡೈರಿ ಫಾರ್ಮಿಂಗ್ ಅಂತ ಬಂದರೆ ತುಂಬ ಜನ ಹೇಳೋದು ಡೈರಿ ಫಾರ್ಮಿಂಗ್ ತುಂಬ ಕಷ್ಟ, ಹಸುಗಳನ್ನು ಸಾಕೋದು ಕಷ್ಟ, ಅವುಗಳಿಗೆ ಬೇಗ ರೋಗ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಹೆಂಗೆ ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ? ನಮ್ಮ ಈ ಹಸುಗಳಿಗೆ ಯಾವುದು ಸದ್ಯಕ್ಕೆ ರೋಗ ಬಂದಿಲ್ಲ. ಸೊ ಹಿಂಗೆ ನೀವು ಓಪನ್ ಸ್ಪೇಸಲ್ಲೇ ಕಟ್ಬಿಡೋದು? ಹಿಂಗೆ ಕಟ್ತೀವಿ. ಸೊ ಇದು ಯಾವ ತಳಿ? ಈಗ ಇದು ಜೆರ್ಸಿ. ಇದು ಮನೇಲೆ ಹುಟ್ಟಿರೋದು. ಅದನ್ನೇ ಅದ್ರ ಅಮ್ಮ ಮಾರ್ಬಿಟ್ಟಿದ್ವಿ, ಕರುಗಳು ಮಾತ್ರ ಉಳಿಸ್ಕೊಂಡಿದ್ವಿ. ಓಕೆ, ಸೊ ಇದು ಹೆಂಗೆ ಈಗ ಹಾಲು ಕೊಡುತ್ತೆ? ಇಲ್ಲ, ಈಗ ಇದು ಒಂದು 2-3 ತಿಂಗಳಿಗೆ ಕರು ಹಾಕುತ್ತೆ ಅದು. ಓಕೆ 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 ಓಕೆ. ಸೊ ಹೆಂಗೆ ಮೇಂಟೈನ್ ಮಾಡಬೇಕು ಮ್ಯಾಮ್? ಈಗ ಕರು ಹಾಕುತ್ತೆ ಅನ್ನೋದು ತುಂಬ ಕೇರ್ಫುಲ್ ಆಗಿರಬೇಕು ಅಂತಾರಲ್ವಾ? ಸೊ ಹೆಂಗೆ? ಇಲ್ಲಿ ಹೌದು, ಕೊಟ್ಟಿಗೆಯಲ್ಲಿ ಕಟ್ಟಿದ್ರೆ ಅವೇ ಹಾಕೊಂತವೆ. ಏನಾದರೂ ಆದರೆ ಡಾಕ್ಟ್ರಿಗೆ ಫೋನ್ ಮಾಡ್ತೀವಿ, ಇಲ್ಲ ಗಂಡಸಿನಲ್ಲಿ ಬರ್ತಾರೆ, ಗೈಡ್ ಮಾಡ್ತಾರೆ. ಓಕೆ ಓಕೆ. ಸೊ ಹೆಂಗೆ ಮ್ಯಾಮ್, ಇದಕ್ಕೆ ಏನಾದರೂ ರೋಗ ಏನಾದರೂ ಬಂದಿದೆಯಾ? ಸದ್ಯಕ್ಕೆ ನಮ್ಮ ಹಸುಗಳಿಗೆ ಯಾವ ರೋಗ ಬರಲ್ಲ. ಓಕೆ, ಸೊ ಜರ್ಸಿ ಹೆಂಗೆ ಒಳ್ಳೆ ಹಾಲು ಕೊಡುತ್ತೆ? ಎಷ್ಟು ಲೀಟರ್ ಹಾಲು ಕೊಡುತ್ತೆ ಮಿನಿಮಮ್? ಇದು ಕರು ಹಾಕಿದ್ರೆ 5 ಲೀಟರ್ ಕೊಡುತ್ತೆ. 5 ಲೀಟರ್. ಓಕೆ, ಸೊ ಇದು ನಾಟಿ ಕ್ರಾಸ್ ಅಂತ. ನಾಟಿ. ಓಕೆ, ಸೊ ಸ್ವಲ್ಪ ಜೋರಿದೆಯಲ್ಲ? ಫುಡ್ ಹಾಕ್ದಾಗ ನಾನು ನೋಡಿದೆ. ಹಾಕ್ಬೇಕು, ಈಗ ಇನ್ನೊಂದ್ರೆ ಹಾಕ್ಬೇಕು ಅಂತ ಇಷ್ಟ ಆಗುತ್ತೆ ಅನ್ಕೋತೀನಿ. ಹೈಡ್ರೋಫೋನಿಕ್ಸ್ ಇದು ಹಾಕೋದ್ರಿಂದ ಏನು ಬೆನಿಫಿಟ್ ಇದೆ? ಅಂದರೆ ಹಾಲಲ್ಲಿ ಡಿಗ್ರಿ ಜಾಸ್ತಿ ಆಗುತ್ತೆ, ಡಿಗ್ರಿ ಚೆನ್ನಾಗಿ ಬರುತ್ತೆ, ಪೌಷ್ಟಿಕವಾಗಿರ್ತವೆ. ಸ್ವಲ್ಪ ನೋಡ್ರಿ, ಈಗ ಬಡಕ್ಲು ಕಾಣಲ್ಲ, ಇವು ಚೆನ್ನಾಗಿರ್ತವೆ. ಇದು ಒಂದು 2-3 ಅಂದ್ರೆ ಅದ್ರಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರೋದ್ರಿಂದ ಅವುಗಳಿಗೆ ಒಳ್ಳೇದು ಅಂತಲ್ವಾ? ಅಂದ್ರೆ ಮೊಳಕೆ ಕಾಳ್ತಾರ, ಮನುಷ್ಯನಿಗೆ ಮೊಳಕೆ ಕಾಳ್ತಾರ, ಹಸುಗಳಿಗೆ ಯಾವುದೇ ಕೆಮಿಕಲ್ ಇಲ್ದರೆ ಒಳ್ಳೆ ಫುಡ್.
ಓಕೆ ಓಕೆ. ಸೊ ಈಗ ಹಸುಗಳು ಬಿಟ್ಟು ಪಶುಸಂಗೋಪನೆ ಬಿಟ್ಟು ಬೇರೆ ಏನು ಪ್ಲಾನ್ ಮಾಡ್ಕೊಂಡ್ರೆ? ಇದು ನಿಮ್ದು ಕೈ ತೋಟನಾ? ಹೌದು, ತರಕಾರಿ ಹಾಕೊಂಡಿರೋದು. ಓಕೆ. ಸೊ ಏನೇನು ಬೆಳಿತೀರಾ? ಅದು ಅಗಲ್ ಗಿಡ, ದಾಳಿಂಬೆ ಅವೆಲ್ಲ ಹಾಕಿದೀವಿ ಈಗೀಗ. ಬಾಳೆ, ತರಕಾರಿ ಏನ್ ಬೇಕಲ್ಲ ಹಾಕೊಳ್ತೀವಿ. ಓಕೆ. ಸೊ ಈ ನೇಚರ್ ತುಂಬ ಚೆನ್ನಾಗಿದೆ. ಮಿಡ್ಲಲ್ಲಿ ಮನೆ, ಅದ್ರ ಸುತ್ತ ಈ ಹೈಡ್ರೋಫೋನಿಕ್ಸು, ಪ್ರಾಣಿಗಳು, ಹಸಿರು, ಅದು ನೋಡೋದಕ್ಕೆ ಚಂದ. ಆ್ಯಕ್ಚುಲಿ ನಮಗೆ ಮನಸ್ಸಿಗೂ ಒಂದು ಸ್ವಲ್ಪ ಶಾಂತಿ ಇರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಹೌದು. ಓಕೆ. ಅದಾದ್ಮೇಲೆ ಬೇರೆ ಏನು ಬೆಳಿತೀರಾ ಮ್ಯಾಮ್? ತೆಂಗು ಮಧ್ಯೆ ಅಡಿಕೆ ಹಾಕಿದೀವಿ. ಓಕೆ. ದನಗಳಿಗೆ ಜೋಳ ಹಾಕಿ ಬೆಳೀತಾ ಇದೀವಿ. ಓಕೆ ಓಕೆ. ಸೊ ತೆಂಗು ಎಷ್ಟಿದೆ? ತೆಂಗು ಒಂದು 150 ಇದೆ. 150. ಈಗ ಎಷ್ಟು ವರ್ಷದಿದೆ ಅಲ್ಲ ಮರ? ಇದು ಆಗಲೇ 20 years. ಓಕೆ. ಸೊ ಟೋಟಲ್ ನಿಮ್ದು ಎಷ್ಟು ಎಕರೆ ಜಮೀನು? 4 ಎಕರೆ. ಸೊ ಮುಂಚಿನೂ ನೀವು ಕೃಷಿ ಮಾಡ್ಕೊಂಡ್ ಬಂದವ್ರಾ? ಹೆಂಗೆ ಕೃಷಿಲಿ ಆಸಕ್ತಿ ಹೆಂಗ್ ಬಂತು? ಅಂದ್ರೆ ನಿಮ್ದು ಕೃಷಿ ಕುಟುಂಬನ? ಕೃಷಿ ಕುಟುಂಬನೇ. ಓಕೆ. ಸೊ ಏನೆಲ್ಲ ಬೆಳೀತಾ ಇದ್ರು ಅವರೆಲ್ಲ? ಅವರು ತೆಂಗಿಲ್ದಾಗ ಇದು ರಾಗಿ ಇದು ಎಲ್ಲ ಬೆಳೀತಾ ಇದ್ರು, ಸೂರ್ಯಕಾಂತಿ ಎಲ್ಲ. ನಾವು ಇವಾಗ ದನಗೆ ನೆರಳಾಯ್ತಲ್ಲ ಅಂತ ಹೇಳ್ಬಿಟ್ಟು ದನಕ್ಕೆ ಜೋಳ ಮತ್ತೆ ಅಡಿಕೆ ಹಾಕೊಂಡಿದ್ವಿ. ಓಕೆ. ಸೊ ಈಗ ಇದು ತೆಂಗು ಹೆಂಗೆ ಮ್ಯಾಮ್? ಡಿಸ್ಟೆನ್ಸ್ ಎಷ್ಟು ಬಿಟ್ಟಿದ್ದೀರಾ? ಯಾವ ತಳಿ? ಏನಾದ್ರು ತಳಿ? 20 ಅಡಿ ಇದೆ ನಮ್ದು. ತಿಪ್ಟೂರು ತಳಿ ಫೇಮಸ್ ಅಲ್ಲ? ಸಿಗರೆ ತಿಪ್ಟೂರು. ಓಕೆ. ಸೊ ಏನಕ್ಕೆ ಫೇಮಸ್ ಇದು? ಅಂದ್ರೆ ನೀರು ಚೆನ್ನಾಗಿ ಬರುತ್ತಾ ಅಥವಾ ಈಲ್ಡ್ ಬೇಗನಾ? ಏನು ಚೆನ್ನಾಗಿರುತ್ತೆ, ಕಾಯಿ ರೋಗ ಬರಲ್ಲ ಅಷ್ಟು. ಮೇನ್ ಆಗಿ ಯಾವುದು ತೆಂಗಿಗೆ ರೋಗ ಬರೋದು? ಅದೇ ಇದು ಎಲೆ ಎಲ್ಲ ಕಪ್ಪಾಗ್ತಾವಲ್ಲ, ಸುಳಿ ರೋಗ, ಅದು ಬರುತ್ತೆ. ಸೊ ಅದು ಬಂದ್ರೆ ಹೆಂಗೆ ಮೇಂಟೆನೆನ್ಸು? ಏನು ಹಾಕಬೇಕು? ಅದು ಏನೋ ಸುಣ್ಣ ಹಾಕ್ಬೇಕಂತೆ ಬುಡಕ್ಕೆಲ್ಲ. ನಮಗೇನು ಬಂದಿಲ್ಲ ಸದ್ಯಕ್ಕೆ. ಓಕೆ. ಸೊ ಬರೋದು ಬೇಡ. ಆ್ಯಕ್ಚುಲಿ ರೋಗ ಬಂದ್ರೇ ರೈತರಿಗೆ ಮೇಯ್ನ್ ಪ್ರಾಬ್ಲಮ್ಮು. ಸೊ ಅಡಿಕೆ ಈಗ ಹಾಕಿರೋದಾ? 2 ವರ್ಷ ಆಯ್ತು. ಓಕೆ. ಸೊ ಯಾವ ತಳಿ ಮ್ಯಾಮ್? ಎಲ್ಲಿಂದ ತಂದ್ರಿ? ನರ್ಸರಿನಾ ಹೆಂಗೆ? ಇಲ್ಲೇ ನರ್ಸರಿ, ಇಲ್ಲೇ ತರಳೂಲ್ ಅಂತ ಬರುತ್ತೆ, ಅಲ್ಲಿ ಫಾರ್ಮ್ ಇದೆ, ಅಲ್ಲಿಂದ ನಮ್ಮ ಏರಿಯಾದ್ದೆ. ಇದೇ ಏರಿಯಾದ್ದು. ಓಕೆ. ಸೊ ತಳಿ ಇಲ್ಲಿದೆ? ಇಲ್ಲಿದೆ. ಓಕೆ. ಸೊ ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಹಾಕಿದ್ದೀರಾ? ಅದು ಸುಮ್ಮನೆ ಇಲ್ಲಿ ಬದುಗಳಿಗೆಲ್ಲ ಡಿಸ್ಟೆನ್ಸ್ ನೋಡಿಲ್ಲ, ಹಂಗೆ ಹಾಕೊಂಡು ಹೋಗಿದ್ದೀವಿ. ಓಕೆ. ಸೊ ಅಡಿಕೆಗೆ ನೀರಿನ ವ್ಯವಸ್ಥೆಗೆ ಏನು ಮಾಡ್ತೀರಾ? ಬೋರ್ ನೀರೇ ಬಿಡ್ತೀವಿ. 5 ವರ್ಷದಲ್ಲಿ ಮರ ಬಿದ್ದೋಗಂಗಾಗ್ಬಿಟ್ಟಿದ್ದು ನೀರಿಲ್ದಲೆ. ಅವಾಗ ಡ್ರಿಪ್ ಮಾಡಿ ಮರ ಉಳಿಸ್ಕೊಂಡು. ಅಂದ್ರೆ ನೀರ್ ಇಲ್ಲದೆ ಇದ್ದ ರೀಸನ್ಗೆ ಅದು ಹಂಗ? ಅದು ನೀರೇ ಮಳೆ ಬರಲಿಲ್ಲ 1-2 ವರ್ಷ, ಮೇನ್ ಬಿದ್ದೋಗೋ ಟೈಮು. ಆಮೇಲೆ ಒಂದ್ ಸ್ವಲ್ಪ ಡ್ರಿಪ್ ಮಾಡಿಸ್ಬಿಟ್ಟೆ, ಕಡಿಮೆ ನೀರಲ್ಲಿ ಬದುಕೊಂಡ್ವಿ ಮರ. ಸೊ ಅವಾಗ ಡ್ರಿಪ್ಪಿಗೆ ಎಷ್ಟು ಖರ್ಚು ಬಿತ್ತು? ಈಗ ಎಷ್ಟಿದೆ? ಡ್ರಿಪ್ಪಿಗೆ ಅವಾಗ ನನಗೆ ಒಂದು 30,000 ಬಿದ್ದಿತ್ತು. ಕೃಷಿ ಹೊಂಡಕ್ಕೆ ಮತ್ತೆ ಏನಾದರೂ ಸಬ್ಸಿಡಿ ಏನಾದರೂ? ಹೌದು, ಗೌರ್ಮೆಂಟ್ ಇಂದ ಕೃಷಿ ಭಾಗ್ಯ. ಓಕೆ ಓಕೆ. ಅದರಿಂದ ಸಬ್ಸಿಡಿ ಬಂದಿತ್ತು. ಓಕೆ. ಸೊ ಹೆಂಗ್ ಸಬ್ಸಿಡಿ ಪಡ್ಕೊಂಡ್ರಿ ಮ್ಯಾಮ್? ಬಿಕಾಸ್ ರೈತರಿಗೆ ಸಬ್ಸಿಡಿ ಅಂದ್ರೇನೆ ಡಾಕ್ಯುಮೆಂಟ್ಸ್ ಅದು ಇದು ಸಿಗಲ್ಲ. ಕೃಷಿ ಇಲಾಖೆಗೆ ಆಧಾರ್ ಕಾರ್ಡು, ನಮ್ದು ಪಾಣಿ ಅದೆಲ್ಲ ಕೊಟ್ರೆ, ಅದು ಯಾವಾಗ ಸ್ಕೀಮ್ ಬರುತ್ತೆ ಅವಾಗ ಸರ್ರೆ ಬಂದು ಹೇಳ್ತಾರೆ. ಕೃಷಿ ಭಾಗ್ಯ ಯೋಜನೆ ಅಂತ ಬಂದಿತ್ತು ನಮ್ಗೆ ಅವಾಗ, ಸಿದ್ದರಾಮಯ್ಯ ಕಾಲದಲ್ಲಿ 5 ವರ್ಷ ಹಿಂದೆನೆ. ಆವಾಗ ನಾನು ಸೆಲೆಕ್ಟ್ ಆಗಿದ್ದೆ. ಫುಲ್ ಮಾಡಿದ್ರು, ಇಷ್ಟೆಲ್ಲ ಟಾರ್ಪಲ್ಲು ಕೊಟ್ಟಿದ್ರು. ಓಕೆ. ಅದೀಗ ಎಷ್ಟು ಸಬ್ಸಿಡಿ ಸಿಕ್ತು ನಿಮ್ಗೆ? ನಮ್ದು ದೊಡ್ಡದು ಕೃಷಿ ಹೊಂಡ, ಒಟ್ಟು ಒಂದು 60,000 ಏನೋ ಹಾಕಿದ್ರು. ಸೊ ಎಷ್ಟು ಅಡಿ ಇದೆ ಕೃಷಿ ಹೊಂಡ? ಒಂದು 100 ಮೀಟರ್ ಏನೋ ಬರುತ್ತೆ ಅನ್ಸುತ್ತೆ ಈ ಕಡೆ. ಸೊ ಆಗ ನಿಮ್ಗೆ 65-100 ಮೀಟರ್. ಹೌದು. ಓಕೆ ಓಕೆ. ಸೊ ಅದ್ರ ಮೇಲೆ ನೀವು ಎಷ್ಟು ಹಾಕಿದ್ರಿ? ಆಮೇಲೆ ಒಂಚೂರು ನಾವು ಬದ ಹಾಕಿಸ್ಬಿಟ್ವಿ, ಮಣ್ಣು ತಗೊಂಡು. ಒಂದು 20,000 ನನಗೆ ಖರ್ಚಾಯ್ತು. ಓಕೆ. ಫುಲ್ ಬದ, ನೀರೆಲ್ಲ ನಿಲ್ಲಕ್ಕೆ. ಈಗ ಮಳೆ ಬಂದ್ಬಿಟ್ರೆ ಒಂದೇ ನೀರು ಆಚೆ ಹೋಗಲ್ಲ, ನೀರಿರುತ್ತೆ. ನಮಗೆ 1 ವರ್ಷ ಮಳೆ ಬರಲಿಲ್ಲ ಅಂದ್ರೆ ತಂಪಿರುತ್ತೆ. ಓಕೆ. ಸೊ ಕೃಷಿ ಹೊಂಡ ಎಲ್ಲಿ ಮಾಡಿದೀರಾ ಮ್ಯಾಮ್? ಇಲ್ಲೇ ಮಾಡಿದೀವಿ. ಟಾರ್ಪಲ್ ಹಾಕಿದ್ದೆ, ಇವಾಗ ಅದು ಹಳೆದಾಯ್ತು. ಮತ್ತೆ ಹಾಕ್ಸಿ ಏನಾದ್ರು ಮಾಡ್ಬೇಕು. ಅಡಿಯಲ್ಲಿ ಮೀನ್ ಸಾಕೋದು, ಮೇಲ್ ಕೋಳಿ ಅವೆಲ್ಲ. ಓಕೆ. ಸೊ ಬೋರ್ವೆಲ್ ಇದೆಯಾ? ಬೋರ್ ಇದೆ. ಓಕೆ. ಎಷ್ಟು ಬೋರ್ ಇದೆ? 2 ಇದೆ, ಈಗ 1 ಓಡ್ತಾ ಇದೆ. ಅದೇ ಕೃಷಿ ಹೊಂಡ. ಅಂದ್ರೆ ನಿಮ್ದು ಎಂಟೈರ್ ಈ ತೋಟಕ್ಕೆ ಈಗ ನೀರು ಅಲ್ಲಿಂದಲೇ ಬರೋದಾ? ಹೌದು. ಸೊ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀರಾ? ಮಾಡಿದ್ದೆ, ಅದು 5 ವರ್ಷ ಆಯ್ತು. ಇನ್ ಮತ್ತೆ ಮಾಡ್ಬೇಕು, ಅದು ಪೈಪ್ಗಳೆಲ್ಲ ಹೋಗಿದೆ. ಹಂಗೆ ನೀರು ಹಾಕೋದಕ್ಕೆ ನೀರು ಹಂಗೆ ಬಿಡ್ತೀವಿ ಏಕ. ಓಕೆ ಓಕೆ ಓಕೆ. ಇಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿದೆಯಾ? ಅದೇ ಬೋರ್ ಅದು 3 ವರ್ಷದಲ್ಲಿ ಹಾಕ್ಸಿದ್ದು, ನನಗೆ 2 ಲಕ್ಷ ಬಿತ್ತು. ಇದು ಹಳೆ ಬೋರು, ಈಗ ಒಂದ್ ಸ್ವಲ್ಪ ಓಡ್ತಾ ಇಲ್ಲ. ಓಕೆ ಓಕೆ. ಅದು ಅವಾಗ ಒಂದು 20 ವರ್ಷದ್ದು. ಸೊ ಇಲ್ಲಿ ಹಾಸನ ಕಡೆ ನೀರು ಹೆಂಗೆ ಚೆನ್ನಾಗಿದೆಯಾ? ಅಂದ್ರೆ ಇದೆ, ಇವಾಗ ಮಳೆ ಇಲ್ವಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ನಮ್ ಕಡೆ. ಸೊ ಮ್ಯಾಮ್, ಈಗ ತೆಂಗು ಅಂತ ಬಂದಾಗ ನೀರು ಜಾಸ್ತಿ ಬೇಕಾ ಹೆಂಗೆ? ಎಷ್ಟು ದಿನಕ್ಕೆ? ತುಂಬಾ ಜಾಸ್ತಿನೂ ಏನಿಲ್ಲ, ನಾವು ವಾರಕ್ಕೆ 2 ಸಲ ಕೊಡ್ತೀವಿ. ಹೆಂಗು ಇಲ್ಲಿ ಜೋಳ ಹಾಕಿದೀವಲ್ಲ. ಮತ್ತೆ ಅಡಿಕೆಗೆ ಈಗ ರೀಸೆಂಟ್ ಹಾಕಿದಿರಲ್ಲ ಅಡಿಕೆ, ಅದಕ್ಕೆ ಅಡಿಕೆ ಇದ್ರ ಜೊತೆಗೆ ಕೊಡ್ತೀವಿ, ಸಪ್ರೇಟ್ ಏನಿಲ್ಲ. ಅಷ್ಟೇ, ಒಟ್ಟೊಟ್ಟಿಗೆ ಆಗುತ್ತೆ, ಸಾಕು. ಈ ಜೋಳಕ್ಕೂ ಕೊಡ್ತೀವಿ, ದನಿನ ಜೋಳಕ್ಕೂ ಎಲ್ಲ ಒಟ್ಟಿಗೆ ಆಗ್ಬಿಡುತ್ತೆ. ಸೊ ಇದೆಲ್ಲ ಯಾವಾಗ ಕಟಾವು ಮಾಡ್ತೀರಾ ನೀವು? ಎಷ್ಟು ಎತ್ತರ ಬರಬೇಕು? 1 ತಿಂಗಳು ಆಗ್ಬೇಕು. ಸೊ ಈಗ ತೆಂಗು ಎಲ್ಲಿ ಸೇಲ್ ಮಾಡ್ತೀರಾ? ಯಾವಾಗ? ಅಂದ್ರೆ ಎಳ್ನೀರ ಅಥವಾ ನೀವು ತೆಂಗಿಗೆ ಇಂಪಾರ್ಟೆನ್ಸ್? ನಾವು ಕೆಲವೊಂದ್ಸಲ ಎಳ್ನೀರ್ನು ಕೊಟ್ವಿ. ಇವಾಗ ಕಾಯಿ ಸುಲಿದು ಇಲ್ಲೇ ಮಾರ್ಕೆಟ್ ಇದೆ, ಮಾರ್ತೀವಿ. ಕೆಲವೊಂದು ಕೊಬ್ಬರಿಗೆ ಹಾಕ್ತೀವಿ. ಎಷ್ಟಿದೆ ಈಗ ಕಾಯಿ ರೇಟು? ಕಾಯಿ ರೇಟು ಇವಾಗ kg 30 ಇದೆ, ಅದು ಸುಲಿದ ಕಾಯಿಗಳು. ಕೊಬ್ಬರಿ ಏನೋ ಈಗ 15,000 ಅಂತ ಹೇಳ್ತಿದ್ದಾರೆ ಈಗ.
ಓಕೆ. ಸೊ ಮ್ಯಾಮ್, ಈಗ ನೀವು ಕೃಷಿನ ನಂಬ್ಕೊಂಡಿದ್ದೀರಾ ಅಂತ ಹೇಳಿದ್ರಲ್ವಾ? ಸೊ ಈಗ ನಮಗೆ ಕೃಷಿಯಿಂದ ಆದಾಯ ಬೇಕು ಅಂದರೆ, ಈಗ ಡೈಲಿ ಜೀವನ ಸಾಗಿಸ್ಬೇಕು ಅಂತಂದ್ರೆ ಒಂದು ಆದಾಯ ಬೇಕಲ್ವಾ? ಸೊ ಆದಾಯಕ್ಕೆ ಏನು ಮಾಡ್ತೀರಾ? ಹೆಂಗೆ ತಿಂಗಳ ಅಂದರೆ ಈಗ ಹಾಲಿನ ಸ್ವಲ್ಪ ಬರುತ್ತೆ, ಓಕೆ, ಕಾಯ್ದು ಬರುತ್ತೆ ಸ್ವಲ್ಪ. ಕಾಯಿ ಇಲ್ಲೇ ಮಾರ್ಕೆಟ್ ಇದೆ ನಮಗೆ ಅನ್ಪೋಸ್ಟಲ್ಲಿ. ಗುರುವಾರ ಕಾಯಿ ಸುಲ್ಕೊಂಡು ಹೋದ್ರೆ ಅದ್ರದ್ದು ಆಗುತ್ತೆ. ಮಂತ್ಲಿ ಅಂದ್ರೆ ಒಂದು ಆದಾಯ ಎಷ್ಟು ಬರುತ್ತೆ ಮ್ಯಾಮ್? ನಮಗೆ ಬರುತ್ತೆ ಒಂದು 30,000 ಬರುತ್ತೆ. ಓಕೆ. ಸೊ ಖರ್ಚಿಗೆಲ್ಲ ಸಾಕು? ಖರ್ಚಿಗೆ ಸಾಕು. ಓಕೆ. ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು ಮ್ಯಾಮ್? ಈಗ ಕೃಷಿ ಅಂತ ಬಂದಾಗ ನಿಮ್ಮದು ಫ್ಯೂಚರ್ ಪ್ಲಾನ್ ಏನು? ನೋಡಬೇಕು, ಮಗ ಏನಾದರೂ ಅವನಿಗೂ ಆಸೆ ಇದೆ, ಏನಾದರೂ ಆದರೆ ದೊಡ್ಡದಾಗಿ ಪಶು ಸಾಕಣೆ, ಕೋಳಿ ಸಾಕಣೆ ಎಲ್ಲ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ. ಅವ್ರ ಇಂಟ್ರೆಸ್ಟ್. ನಮಗೆ ಇಷ್ಟು ಸಾಕು, ಇಷ್ಟು. ಸೊ ಒಬ್ರು ಲೇಡಿಯಾಗಿ ಇಷ್ಟೆಲ್ಲ ನಿಭಾಯಿಸ್ತಾರೆ ಅಂದರೆ ಅದೇ ಆ್ಯಕ್ಚುಲಿ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ದು ಏನು ಫ್ಯೂಚರ್ ಪ್ಲಾನ್ ಇದೆ? ಔಷಧ ಗುಣ ಇರೋ ಒಂದು ಬಿಲ್ಪತ್ರ ಮರ ಇದೆ. ಓಕೆ. ಸೊ ಅದು ಅಂದರೆ ನೀವು ಬೆಳೆಸಿರೋದಾ? ಇಲ್ಲ, ಅದು ಆಗಲೇ 23 ವರ್ಷದಲ್ಲೇ ನಾನು ಮದುವೆ ಆಗಿ ಬಂದಾಗಲೇ ಒಂದು ಸ್ವಲ್ಪ ಹುಟ್ಟಿತ್ತದು. ದೊಡ್ಡದಾದ್ಮೇಲೆ ಫಲ ಬಿಟ್ಟಾಗ ದೀಕ್ಷೆ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಓಕೆ. ಸೊ ಅದು ಏನಕ್ಕೆ ಮಾಡಿಸ್ತಾರೆ ಮ್ಯಾಮ್ ದೀಕ್ಷೆ? ಅದು ಈಗ ಪತ್ರ ಎಲ್ಲ ಕುಯ್ಕೊಂಡು ಹೋಗ್ತಾರೆ ದೇವಸ್ಥಾನ ಪೂಜೆಗೆ. ದೀಕ್ಷೆ ಆಗಿದ್ರೆ ಮಾತ್ರ ಪವಿತ್ರ ಮಾಡಿಸಬೇಕು ಅಂತ ಹೇಳಿದ್ರು. ಓಹೋ. ಅದಕ್ಕೆ ವರ್ಷ ಪೂಜೆ ಮಾಡಿಸ್ತೀವಿ. ಸೊ ಅದೀಗ ಎಷ್ಟು ವರ್ಷದ ಮರ? ಅದು ಮೋಸ್ಟ್ಲಿ 25 ವರ್ಷದ ಮೇಲೆ ಅನ್ಸುತ್ತೆ. ಸೊ ಅದು ಪೂಜೆ ಮಾಡಿಸಿದ್ಮೇಲೆ ನಿಮ್ಗೆ ಏನಾದರೂ ಬೆನಿಫಿಟ್ ಆಗಿರೋದು ಅಥವಾ ನಿಮ್ಗೆ ಏನಾದರೂ ನಿಮ್ಮ ಲೈಫಲ್ಲಿ ಚೇಂಜ್ ಆಗಿರೋದು ಆ ಥರ ಏನಾದರೂ ಇದೆಯಾ ಮ್ಯಾಮ್? ಬಿಕಾಸ್ ಬಿಲ್ವಪತ್ರನ ಎಲ್ಲರೂ ತುಂಬ ನಂಬ್ತಾರಲ್ವಾ? ಅದೇ ನಾವು ಈಗ ಮನೆ ಕಟ್ಟಿ ಆದ್ಮೇಲೆ ದೀಕ್ಷೆ ಮಾಡಿಸ್ತೀವಿ ಅನ್ಕೊಂಡಿದ್ವಿ. ಆಯ್ತು, ಮನೆ ಗೃಹಪ್ರವೇಶ ಜೊತೆಗೆ ದೀಕ್ಷೆ ಮಾಡಿಸಿದ್ವಿ. ಅಲ್ಲೇ ವರ್ಷ ಆಯ್ತು, ಮೊನ್ನೆ ಮತ್ತೆ ಪೂಜೆ ಮಾಡಿಸಿದ್ವಿ ದೀಕ್ಷೆಗೆ. ಓಕೆ. 18. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗುತ್ತಾ ಎಲೆಗಳು? ಯಾರು ಬೇಕಾದ್ರೂ ಕುಯ್ಕೊಂಡು ಹೋಗ್ತಾರೆ. ಈಗ ಶನಿಕತೆ ಹೇಳೋರು, ಹೇಳ್ಸೋರು, ಆಮೇಲೆ ಇಲ್ಲಿ ಶಿವಲಿಂಗ ಗಂಗೆ ಮೇಡ ಅಂತ ಪೂಜೆ ಈಶ್ವರಲಿಂಗ ಇದೆ, ಆ ಪೂಜೆ ಒಟ್ಟು ಯಾರಿಗೂ ಗೊತ್ತಿದ್ದವರೆಲ್ಲ ಬಂದು ಕಿತ್ಕೊಂಡು ಹೋಗ್ತಾರೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಸಾಕಷ್ಟು ಜನ ಅರ್ಧ ಎಕರೆಯಲ್ಲಿ ಏನು ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಅನ್ಕೊಂಡವರಿಗೆ ನೀವು ಒಂದು ಒಳ್ಳೆ ಪ್ಲಾನ್ ಕೊಟ್ಟಿದ್ದೀರಾ. ಇಂಟ್ರೆಸ್ಟ್ ಇದ್ರೆ ಈ ಥರ ಹಾಕೋಬಹುದು, ತೆಂಗು ಹಾಕೋಬಹುದು, ಆಮೇಲೆ ಅರೇಕ ಹಾಕೋಬಹುದು, ಆಮೇಲೆ ಪಶುಸಂಗೋಪನೆ ಕೂಡ ಮಾಡ್ಬೋದು. ಸೊ ಆ್ಯಂಡ್ ನೀವು ಪುಟ್ಟ ಒಂದು ಕೈ ತೋಟ ಮಾಡ್ಕೊಂಡಿದ್ರೆ ಅದರಲ್ಲಿ ದಿನನಿತ್ಯ ನಿಮ್ಗೆ ಏನೇನು ಬೇಕೋ ಅದನ್ನ ತರಕಾರಿ ಬೆಳ್ಕೋಬಹುದು ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ನಿಮ್ಗೂ ಧನ್ಯವಾದಗಳು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ನಿಮ್ಮ ಹತ್ರ ಎಷ್ಟೇ ಜಮೀನು ಇದ್ರೂ ಕೂಡ, ಅಂದರೆ ಅರ್ಧ ಆಗಿರ್ಬೋದು, 1 ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, ಅಥವಾ 10 ಎಕರೆ ಇದ್ರೂ ಕೂಡ ನೀವು ಕರೆಕ್ಟಾಗಿ ಒಂದು ಕೃಷಿ ಪ್ಲಾನನ್ನು ಮಾಡಿಕೊಂಡ್ರೆ ಈ ಒಂದು ಕೃಷಿಯಲ್ಲಿ ಸಕ್ಸಸ್ ಆಗ್ಬೋದು. ಸೊ ಇವ್ರು ಮಾಡ್ಕೊಂಡಿರುವ ಪ್ಲಾನ್ ಕೂಡ ಅದೇ ರೀತಿಯಾಗಿದೆ. ಸೊ ಇವ್ರ ಹತ್ರ ಇರುವಂಥದ್ದು 4 ಎಕರೆ. ಸೊ ಅಲ್ಲಿ ಬಂದಾಗ 4 ಎಕರೆ ಅಂತ ಬಂದಾಗ ಪಶುಸಂಗೋಪನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಅಡಿಕೆ ಹಾಕ್ಕೊಂಡಿದ್ದಾರೆ, ತೆಂಗು ಹಾಕ್ಕೊಂಡಿದ್ದಾರೆ, ಜೋಳವನ್ನು ಬೆಳೆಸ್ತಾರೆ. ಅದರ ಜೊತೆಗೆ ಒಂದು ಚಿಕ್ಕ ಕೃಷಿ ಹೊಂಡವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಆಗಿರುವಂಥದ್ದು. ಯಾಕಂತಂದರೆ ಯಾವುದೇ ಕೃಷಿ ಮಾಡ್ತೀವಿ ಅಂತಂದ್ರೂ ಕೂಡ ನೀರು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾಗಿ ಕರೆಕ್ಟಾಗಿ ಕೃಷಿಯ ಪ್ಲ್ಯಾನನ್ನು ಮಾಡಿಕೊಂಡ್ರೆ ನೀವು ಕೂಡ ಚೆನ್ನಾಗಿರ್ತೀರ, ನಿಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಮ ಒಂದು ಮನಸ್ಸಿಗೆ ಶಾಂತಿ ಕೂಡ ಸಿಗುವಂಥದ್ದು. ಯಾಕಂತಂದರೆ ಎಲ್ಲಿ ಹಸಿರಿರುತ್ತೋ ಅಥವಾ ಎಲ್ಲಿ ಪಶುಗಳಿರುತ್ತೋ ಅಲ್ಲಿ ನಮ್ಮ ಒಂದು ಮನಸ್ಸು ಕೂಡ ಅಷ್ಟೇ ಖುಷಿಯಾಗಿರುವಂಥದ್ದು. ಸೊ ಕೃಷಿ ಅಂತ ಬಂದಾಗ ಉತ್ತಮ ಜೀವನವನ್ನು ಕೂಡ ಸಾಗಿಸ್ಬೋದು, ಜೊತೆಗೆ ಉತ್ತಮ ಆದಾಯವನ್ನು ಕೂಡ ಗಳಿಸ್ಬೋದು. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ 1 ಎಕರೆ ನಿಮ್ಮ ಹತ್ರ ಇದೆ ಅಂತಂದರೆ ಯಾವ ರೀತಿಯಾಗಿ ಕೃಷಿಯನ್ನ ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಫ್ರೀಡಮ್ ಆ್ಯಪಲ್ಲಿ ನಿಮಗೆ ಯಾರು 1 ಎಕರೆ ಕೃಷಿ ಮಾಡಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. 1 ಎಕರೆ ನಿಮ್ಮ ಹತ್ರ ಇದೆ ಅಂತಂದರೆ ಹೆಂಗೆ ಪ್ಲಾನ್ ಮಾಡ್ಕೊಳ್ಬೇಕು, ಏನೆಲ್ಲ ಬೆಳೆಗಳನ್ನು ಬೆಳಿಬೇಕು, ಸೊ ಪಶುಸಂಗೋಪನೆ ಅಂತ ಬಂದಾಗ ಯಾವೆಲ್ಲ ಪ್ರಾಣಿಗಳನ್ನು ಸಾಕಬಹುದು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ, ಇವೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಮೆಂಟರ್ಸ್ ನಿಮ್ಮ ಜೊತೆಗೆ ವಿಡಿಯೋ ಕಾಲ್ ಮುಖಾಂತರ ಕೂಡ ಕನೆಕ್ಟ್ ಆಗ್ತಾರೆ. ನಿಮ್ಮ ಜಮೀನಲ್ಲಾಗಿರ್ಬೋದು ಅಥವಾ ನೀವು ಏನು ಕೃಷಿ ಮಾಡ್ತಿದ್ರೋ ಅದರಲ್ಲಿ ಏನು ಸಮಸ್ಯೆ ಆಗಿದೆಯೋ ಅದಕ್ಕೆ ಪರಿಹಾರವನ್ನು ಕೂಡ ಕೊಡ್ತಾರೆ, ಗೈಡೆನ್ಸನ್ನು ಕೂಡ ಕೊಡ್ತಾರೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬೈ ಬಾಯ್.